ಗುಡ್ ಮಾರ್ನಿಂಗ್, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನು ಗೌರಿ ಎಲ್ಲಿ ಹೋಗ್ತಾ ಇದ್ದೇವೆ ಅನ್ನೋದು ಗೆಸ್ ಮಾಡಿ, ವಿಡಿಯೋನ ಪಾಸ್ ಮಾಡಿ ಗೆಸ್ ಮಾಡಿ ಕಮೆಂಟಲ್ಲಿ ಹೇಳಿ. ಇಲ್ಲ ಥಂಬ್ನೇಲಲ್ಲಿ ನೋಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಯಾ ಗೌರಿ, ವೇರ್ ವಿ ಆರ್ ಗೋಯಿಂಗ್? ನಗ್ತಾಳೆ. ನನ್ನ ಜೊತೆ ಕಂಪ್ನಿ ಕೊಡ್ತಾ ಇದ್ದಾರೆ ಗೌರಿ. ಈಗ ಏನಂದರೆ ನೋಡಿ, ನಾನು ತೋರಿಸ್ತೀನಿ. ನಾವು ಒಂದು ಬಿಲ್ಡಿಂಗ್ ಇದೆ ನೋಡಿ ಇಲ್ಲಿ, ಅದು ನಾನ್ಶಾನ್ ಹಾಸ್ಪಿಟ್ಲ್ ಹೋಗ್ತಾ ಇದ್ದೀವಿ. ಏನಕ್ಕಂದರೆ ನಂದು ಕಾಲು ಪ್ರಾಬ್ಲಮ್ ಆಗಿದೆ. ಅದು ಕಾಲು ಉಗುರಿದೆಯಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್ ಇದೆ. ಆಮೇಲೆ ನಾನು ಫೋಟೋದಲ್ಲಿ ತೋರಿಸ್ತೀನಿ. ಆಮೇಲೆ ಒಳಗಡೆ ಎಲ್ಲಿ ವೀಡಿಯೋ ಅಲೋ ಮಾಡೋಕ್ಕೆ ಬಿಡ್ತಾರಲ್ಲ ಅಲ್ಲಿ ಮಾತ್ರ ಮಾಡ್ತೀನಿ, ಎಲ್ಲಿ ಅಲೋ ಮಾಡೋದು ಅಲ್ಲಿ ಮಾಡಲ್ಲ ನಾನು. ಡೆಫಿನೆಟ್ಲಿ ನಾಟ್ ಅಲೋ. ಎಸ್ ನೋಡಿ, ಜನ ಇಷ್ಟೆಲ್ಲ ಕ್ಯೂ ಇದೆ, ಇಲ್ಲೆಲ್ಲ ಟ್ಯಾಕ್ಸಿ ಕ್ಯೂ ಎಲ್ಲ ಜನ ಹೋಗ್ತಾ ಇದ್ದಾರೆ. ಓಕೆ ಬನ್ನಿ. ಎಲ್ಲ ಎಮರ್ಜೆನ್ಸಿ ವಾರ್ಡ್ ಅಂತೆಲ್ಲ ಇದೆ. ಇದು ಎಲ್ಲ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಒಳಗಡೆ ಹೋಗೋದೀಗ. ಇದೆಲ್ಲ ಇಲ್ಲಿ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಿಸ್ಬೇಕು ನಾವೀಗ. ಎಲ್ಲ ನಿಂತ್ಕೊಂಡಿದ್ದಾರೆ.列车运行方向左侧的车门将会打开。Doors toward the next station. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ಡೇ ಏನಾಯ್ತಂದರೆ, ನಿನ್ನೆ ಬಂದಿದ್ವಿ, ಹಾಸ್ಪಿಟ್ಲ್ಗೆ ಹೋದ್ವಿ. ಹೋಗ್ಬೇಕಾದ್ರೆ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು, ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. ಸೊ ಇವತ್ತು ಬೆಳಿಗ್ಗೆ 10:30 ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ದೀವಿ. ಬಟ್ ಇವಾಗ ಟೈಮ್ 9:30 ಆಗಿದೆ. ಸೊ ಇವತ್ತು ಸಂಡೇ, ಹೊರಗಡೆ ಇವತ್ತು ಮಳೆ ವಾತಾವರಣ ಇದೆ. ಹೊರಗಡೆ ನೋಡಿ ಮೋಡೆಲ್ಲ ಹಾಕಿದೆ, ಹಿಂದ್ಗಡೆ ಎಲ್ಲ ಮೋಡ ಎಲ್ಲ ಹಾಕಿದೆ. ಬನ್ನಿ ಈಗ ಹಾಸ್ಪಿಟ್ಲ್ ಹೋಗೋಣ. ಏನೇನು ಪ್ರೊಸೀಜರ್ ಇದೆ ತೋರಿಸ್ತೀನಿ. ಎಲ್ಲಿ ವೀಡಿಯೋ ಅಲವ್ ಇದೆ ಅಲ್ಲಿ ಮಾಡ್ತೀನಿ, ಎಲ್ಲಿ ಅಲವ್ ಇಲ್ಲ ಅಲ್ಲಿ ಮಾಡೋಕ್ಕಾಗಲ್ಲ. ಓಕೆ ಬನ್ನಿ ಸ್ನೇಹಿತರೆ, ಹೋಗೋಣ. ಸ್ನೇಹಿತರೆ, ಇದು ಇಲ್ಲಿ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಇದೆ. ಇಲ್ಲಿ ಒಳಗಡೆ ಹೋಗೋಣ ಈಗ. ಸೊ ವಿ ಹ್ಯಾವ್ ಟು ಗೋ ಟು ಸೆಕೆಂಡ್ ಫ್ಲೋರ್, ರೈಟ್? ಸೆಕೆಂಡ್ ಫ್ಲೋರಲ್ಲಿ ಹೋಗ್ಬಿಟ್ಟು ಆಲ್ರೆಡಿ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಅದೊಂದು QR ಕೋಡ್ ಇದೆ, ತೋರಿಸ್ಬಿಟ್ರೆ ಅದು ಡಾಕ್ಟರ್ ಹೇಳ್ತಾರಂತೆ. ಬನ್ನಿ ನೋಡೋಣ. ಸೆಕೆಂಡ್ ಫ್ಲೋರಲ್ಲಿ ಬಂದ್ವಿ, ಇಲ್ಲಿ ಹೋಗೋಣ ಬನ್ನಿ. ಒಂದು ಸ್ಲಿಪ್ ತೊಗೊಂಡ್ವಿ. 10:30 ಇದೆ ಟೈಮಿಂಗ್ ನಮ್ಮದು. ಈಗೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ನೋಡಿ ನನ್ನ ಹೆಸರು ಕಾಣ್ತಾ ಇದೆ ಇಲ್ಲಿ ನೋಡಿ, ಈ ಥರ ಬರ್ತಾ ಇದೆ. ಬಂತಾ? ಬಂತು. ಹೋಗಿ. ಅದಕ್ಕೆ ನಂದು ಇಲ್ಲಿ ವೆಯ್ಟ್ ಮಾಡಬೇಕೀಗ. ಈ ಥರ ಇದೆ, ಇಲ್ಲಿ ವೆಯ್ಟ್ ಮಾಡಬೇಕೀಗ. ನೋಡಿ, ನಾನು ಸ್ಟೈಲಾಗಿ ಗಾಗಲ್ ಹಾಕ್ಕೊಂಡು ಟೀ ಶರ್ಟ್ ಹಾಕ್ಕೊಂಡು ಎಲ್ಲ ಬಂದಿದ್ದೀನಿ. ಬಟ್ ನನ್ನ ಕಾಲು ನೋಡಿ ಹೆಂಗಿದೆ, ಈ ಥರ ಆಗಿದೆ ಇಲ್ಲಿ. ಸೊ ಇವಾಗ ಇದು ಹ್ಯಾಂಡ್ ಫುಟ್ ಇಂಜುರಿ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಸಮಥಿಂಗ್ ಲೈಕ್ ಆರ್ಥೋಪೆಡಿಕ್ ಅಂತ ಹೇಳ್ಬೋದು. ಅಲ್ಲಿಗೂ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಈಗ. ಸೊ ಒಳಗಡೆ ಡಾಕ್ಟ್ರು ಇಲ್ಲಿದ್ದಾರೆ. ನೋಡೋಣ, ಅಲ್ಲಿ ಅಲೋ ಮಾಡಿದರೆ ಮಾಡೋಣ, ಇಲ್ಲದ್ರೆ ಇಲ್ಲ. ನಿನ್ನೆ ಸಿಕ್ಕಾಪಟ್ಟೆ ರಶ್ ಇತ್ತು, ಹೀಗಾಗಿ ಜನ ಯಾರಿಲ್ಲ, ಖಾಲಿ ಇದೆ. ಹಂಗಾಗಿ ಬೇಗನೆ ಸಿಕ್ಬಿಡ್ತು ನನಗೆ. ನೆಕ್ಸ್ಟ್ ರೌಂಡ್ ನಮ್ಮದೇ ಈಗ. What Gauri? What the doctor say now? We have to go to that the 14th floor, right? Huh? 14th floor. 14th floor and They then. do a small operation. Oh my God, very painful. Yeah. Then They will put how to say that? the anesthesia, the local anesthesia. Okay. Oh yeah. Okay. ಬನ್ನಿ ಹೋಗೋಣ ಸ್ಟ್ರೇಟಾಗಿ. ಮುಂದೆ ಹೋಗಬೇಕು. ಪೇಷಂಟ್ ಬಿಲ್ಡಿಂಗ್ ಹೋಗ್ಬೇಕು ನಾವೀಗ. ಎಷ್ಟು ಕ್ಲೀನ್ ಇದೆ ರೀ, ಬಾಬಾ ಲಕ ಹೊಳಿತಾ ಇದೆ ಹಂಗೆ. ಎಲಿವೇಟರ್ ತಗೋಬೇಕು. 14ನೇ ಫ್ಲೋರ್ ಅಂತೆ, 14th ಫ್ಲೋರ್. ಎಲ್ಲಿದಮ್ಮ ಗೌರಿ? 14th ಫ್ಲೋರ್ ಎಲ್ಲ 3 to 4 ಹಿಯರ್. ಸಿ ಹಿಯರ್ 3 to 20, 23 ಫ್ಲೋರ್. ಟೋಟಲ್ ಎಷ್ಟಿದೆ ಅಂದರೆ ಒಂದು 10 ಎಲಿವೇಟರ್ಸ್ ಇದೆ. ಇಲ್ಲಿ ಹೋಗೋದು 14ನೇ ಫ್ಲೋರ್ಗೆ ಹೋಗೋದಂತೆ. ನನಗೆ ಆಪ್ರೇಷನ್ನು ಹಾಸ್ಪಿಟಲ್ ಫೋಬಿಯಾ ಇದೆ ರೀ. ನನಗೆ ಒಂದು ಚಿಕ್ಕ ಇಂಜೆಕ್ಷನ್ ಮಾಡೋದು ನೋಡೋಕ್ಕಾಗಲ್ಲ. ನನಗೆ ಇವಳು ಖುಷಿ, ಇವಳಿಗೆ ಸಖತ್ ಪಕ್ಕದಲ್ಲಿ ಲಿಫ್ಟ್ ಬಂತು. ಬನ್ನಿ ಹೋಗೋಣ. ಯಾರೂ ಇಲ್ಲ, ಇದು ಹೊಸ ಬಿಲ್ಡಿಂಗ್. ಏನು ಕ್ಲೀನ್ ಇದೆ ರೀ. ಇಲ್ಲಿ ಹೋಗೋದೀಗ. ಏನು ಕ್ಲೀನ್ ಇದೆ ಗುರು ಇದು. ವೆರಿ ಕ್ಲೀನ್. ಸೂಪರ್ ಆಗಿದೆ. ಹೆಂಗಿದೆ ಹಾಸ್ಪಿಟ್ಲ್ ಅಂದರೆ, ಖಾಲಿ ಇದೆ. ನೋಡಿ ಎಲ್ಲ ಕ್ಲೀನಿಂಗ್ ಎಲ್ಲ ಸಿಸ್ಟಮ್ ನೋಡಿ ಇವ್ರದ್ದು. ಕ್ಲೀನ್ ಮಾಡೋದು ಫೆಸಿಲಿಟೀಸ್ ಚೆನ್ನಾಗಿದೆ. ನಮ್ದು ಯಾವಾಗ ಮಾಡ್ತಾರೆ ಈ ಥರ ಕಮೆಂಟಲ್ಲಿ ಹೇಳಿ ನೋಡೋಣ. ಹೆಂಗಿದೆ ಇದು ಇಲ್ಲಿ. ಇದು 14th ಫ್ಲೋರಲ್ಲಿ ಈಗ ದುಡ್ಡು ಪೇ ಮಾಡಬೇಕಂತೆ. ಓಕೆ, 打一点麻药，然后把这个指甲拔掉一小条， ಓಕೆ.拔掉，然后把这发炎的肉啊就清理。ಟೈಪ್ ಮಾಡ್ತಿದ್ದಾರೆ, ಅದು ಬಿಲ್ ಹಾಕ್ತಿದ್ದು ಮೋಸ್ಟ್ಲಿ. ನೋಡಿ ಇವ್ರದ್ದು ಪೇಮೆಂಟ್ ಸಿಸ್ಟಮ್ ಎಲ್ಲ ಎಲೆಕ್ಟ್ರಾನಿಕಲ್ಲಿದೆ. ಇವಾಗ ಅಗೇನ್ ಗೌರಿ ಪೇ
Kelapa. ಅವಳಿಗೆ ಗೌರಿ ಪೇ ಅಂತ ತಕ್ಷಣ ಅವ್ಳಿಗೆ ಒಂಥರ ಇದಾಗುತ್ತೆ. ಈಗ ಒಂದು ನಂಬರ್ ಎಂಟ್ರ್ ಮಾಡ್ತಾ ಇದ್ದಾರೆ, ಅಂದರೆ ಇದು ಹಾಸ್ಪಿಟಲ್ ರಿಜಿಸ್ಟ್ರೇಷನ್ ಆಗಿದ್ದ ನಂಬರು. ಸೊ ಅಲ್ಲಿವರೆಗೆ ಇದು ನೋಡಿ, ಇದು ಸೀಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಏನು ಕ್ಲೀನ್ ಇದೆ ಗುರು, ಸಾಕತ್ತು ಕ್ಲೀನ್ ಇದೆ. ಓ ಮೈ ಗಾಡ್, ನೋಡಿ 673. ಅಯ್ಯೋ ದೇವ್ರಿ, ಎಷ್ಟು ಕಾಸ್ಟ್ಲಿ ರೀ ಇಲ್ಲಿ. ಛೇ 673 ಅಂದರೆ ಕಮ್ಮಿ ನಮ್ಮ ಇಂಡಿಯನ್ ರೂಪಾಯಲ್ಲಿ 7,000 ರೂಪಾಯಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ತುಂಬ ಎಕ್ಸ್ಪೆನ್ಸಿವ್ ಇದೆ ರೀ ಇಲ್ಲಿ ಹಾಸ್ಪಿಟ್ಲ್ ಮಾತ್ರ, ಅದು ಮಾತ್ರ ನಿಜ. ಗೌರಿ ಪೇ ನಕರ ಮಾಡ್ತಾರೆ ಅದರಲ್ಲಿ. ಏನಾಗಿದೆ, ಪ್ರಿಂಟ್ ಬರ್ತಾ ಇಲ್ಲ. ಪ್ರಿಂಟ್ ಬರಲಿ ಬಿಡಲಿ, ಅದು ಆಟೋಮೆಟಿಕ್ ಎಲೆಕ್ಟ್ರಾನಿಕಲ್ ಸಿಸ್ಟಮಲ್ಲಿ ಇರುತ್ತೆ ರೀ. ಎಲ್ಲ ಪ್ರತಿಯೊಂದು ಮೂಲೆಯಲ್ಲೆಲ್ಲ ಕ್ಯಾಮ್ರಾ ಇದೆ ಗುರು ಇಲ್ಲಿ. ಇಲ್ಲಿಂದ ಪ್ರಿಂಟ್ಔಟ್ ಬಂತು. ಓಕೆ, ನಂದು ಮೊಬೈಲ್ಗೆ ಮೆಸೇಜ್ ಬಂದಿದೆ, ಒಂದು ಚಿಕ್ಕ ಆಪ್ರೇಷನ್ ಮಾಡ್ತಾರಂತ ಹೇಳ್ಬಿಟ್ಟು ಈ ಥರ ಮೆಸೇಜ್ ಬಂದಿದೆ. ಹಾಂ, ಸಖತ್ ಫಾಸ್ಟ್ ಇದೆಯಪ್ಪ ಇಲ್ಲಿ. ಎಲ್ಲ ಪೇಷಂಟ್ಸ್ ರೂಮ್ಸ್ ನೋಡಿ, ಇದೆಲ್ಲ ಪೇಷಂಟ್ ರೂಮು. ಇಲ್ಲಿ ಈ ಥರ ರಿಸೆಪ್ಷನ್ ಥರ ಮಾಡಿದ್ದಾರೆ. ಇಲ್ಲಿ ಗೌರಿ ತುಂಬ ಇಷ್ಟ ಆಗಿಬಿಟ್ಟಿದೆ ಚೇರ್ಸ್, ಇಲ್ಲಿ ಕುತ್ಕೊಂತಾಳೆ ಗೌರಿ. ಸ್ಮೈಲೇ ಕುತ್ಕೊಂಡ್ಬಿಟ್ಟಿದ್ದಾರೆ. ಹಾಂ, ಚೆಕ್ ಮೈ ವೆಯ್ಟ್. ಟೈಮ್ ಪಾಸ್ ಮಾಡೋವರಿಗೆ ನಂದು ವೆಯ್ಟ್ ನೋಡೋಣ ಬನ್ನಿ. 75 kg. 75 kg ಇದೆ ನಾನು. ಏನೀಗ ನೆಕ್ಸ್ಟ್ ಏನಂತ ಗೌರಿ ಕೇಳ್ತಾರೆ ಈಗ ಅಲ್ಲಿ. ಬನ್ನಿ ನೋಡೋಣ. ಬಂತು ಈಗ, ಹೋಗ್ಬೇಕು ನಾನೀಗ. ಅಯ್ಯೋ ದೇವರೇ, ನನಗೆ Inside this room now, but they not allow me to kick out me, so I wait outside. Ay, Papa says cannot see you crying. ಈ ಥರ ಮಲಗಿಸಿದ್ದಾರೆ ನನಗೆ. ಇದು ಕಾಟ್ ತುಂಬ ಚಿಕ್ಕದಾಗಿದೆ, ಈ ಥರ ಮಲ್ಕೊಂಡಿದ್ದೀನಿ. ಗೌರಿಗೆ ಅಲೋ ಮಾಡಿಲ್ಲ ಒಬ್ಬರಿಗೆ. ಆಮೇಲೆ ಅವರು ರೆಡಿ ಮಾಡ್ತಾ ಇದ್ದಾರೆ ನೋಡಿ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹಿಂಗಿದೆ ನೋಡಿ, ಇದು ಚಿಕ್ಕದು ಆಪ್ರೇಷನ್ ಇರುತ್ತೆ, ಕರಾಗಿದೆ ಗುರು, ತುಂಬ ಚೆನ್ನಾಗಿದೆ. ಬ್ಲೌಸೆಲ್ಲ ಹಾಕೊಂಡೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಟೈಮ್ ನೋಡಿ ಅಲ್ಲಿ ಅಜಂತ ಕ್ಲಾಕ್ 10 ಗಂಟೆ ಆಗಿದೆ. ಅಜಂತ ಅಲ್ಲ ಅದು. ನನ್ನ ಕಾಲು ಹಿಂಗಿದೆ ನೋಡಿ. ನನಗೆ ಅಲ್ಲಿ ಅನಸ್ತೇಷ ಕೊಡ್ತಾ ಇದ್ದಾರೆ, ಲೋಕಲ್ ಅನಸ್ತೇಷ. ಯಾಕಂದರೆ ಡಾಕ್ಟ್ರು ಬೇಡ ಅಂದರು, ಅವ್ರದ್ದು ವೀಡಿಯೋ ಮಾಡಬೇಡಿ ಅಂತ ಹೇಳಿದರು. ಅದಕ್ಕೆ ನಾನು ಸೆಲ್ಫಿ ಮಾಡ್ತಾಯಿದ್ದೀನಿ ಈಗ. ಅವರು ದೇವರೇ ಸಫಾರಿ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಲೋಕಲ್ ಅನಸ್ತೇಷ ಕೊಟ್ಟರು. ಕಾಲಿಂಗ್ ಆಗ್ಬಿಟ್ಟಿದಪ್ಪ, ಅದು ಅನಸ್ತೇಷ ಕೊಡೋದು ಸಿಕ್ಕಾಪಟ್ಟೆ ನೋವಿತ್ತು. ಈ ಥರ ಆಗಿದೆ ನೋಡಿ. ಈಗ ಆಪರೇಷನ್ ಸೆಟಪ್ ರೆಡಿ ಆಗಿದೆ. ಈಗ ಈ ಟ್ರೇಯಲ್ಲಿ ಕಾಲಿಡ್ಬೇಕು ನಾನೀಗ. ಕಾಲಿಡ್ಬಿಟ್ಟು ಅವರು ಹಾಕ್ತಾರೆ ನೋಡಿ ಈ ಥರ. ಕೋಲ್ಡ್ ಐಸ್ ಕ್ಯೂಬ್ ಥರ ಕೋಲ್ಡ್ ನೀರು ಹಾಕಿದ್ರೆ ಹೆಂಗಿರುತ್ತೆ, ಹಂಗೆ ಚಿಲ್ಡ್ ವಾಟರ್ ಹಾಕಿದ್ರೆ ಹೆಂಗಿರುತ್ತೆ ಹಂಗಿದೆ ನೋಡಿ. ಈಗ ಕಾಲೆಲ್ಲ ಏನು ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಹಾಕಿದಾರ, ಒಂದೊಂದು ಅರ್ಧ ಲೀಟ್ರ್ ಖಾಲಿ ಮಾಡಿದಾರಲ್ರಿ ಇಷ್ಟಕ್ಕೆ. ಅಯ್ಯೋ, ನಮ್ಮ ಫಾದರು ಡಾಕ್ಟ್ರು, ಅವ್ರನ್ನ ಆಪ್ರೇಷನ್ ಮಾಡ್ಬೇಕಾದ್ರೆ ಸಿಸ್ಟಮ್ ಕಾಟನ್ ಹಾಕ್ಬಿಟ್ಟು ಏರಿಯಾ ಅಷ್ಟೇ ಕ್ಲೀನ್ ಮಾಡ್ತಾರೆ. ಇವ್ರ ಮಾತ್ರ ಪೂರ ಪಾದ ಫುಲ್ ಕ್ಲೀನ್ ಮಾಡಿದ್ರು ನನ್ನ ಪಾದನ. ಇದು ಸ್ಪಿರಿಟ್ ಥರನ ಹಾಕಿದ್ರು. ಈಗ ಅವ್ರಿಗೆ 26 ವರ್ಷ ಅಂತೆ ಡಾಕ್ಟ್ರಿಗೆ. ರಾತ್ರಿ ಜಸ್ಟ್ ಪ್ಯಾಕೆಟಿಂದ ಓಪನ್ ಮಾಡಿದರು. ಕೊಂಡಿದ್ದೀನಿ ಇಲ್ಲಿ ಹಿಂಗಿದೆ. ಅನಸ್ತೇಷ ಕೊಟ್ಟಿದ್ದಾರಲ್ಲ, ಅದು ಪೇನೇ ಇಲ್ಲ ಈಗ, ಅಲ್ಲಿ ಏನು ಪೇನ್ ಆಗ್ತಾ ಇಲ್ಲ. ಅವ್ರು ಡಾಕ್ಟರ್ ಎಲ್ಲ ರೆಡಿ ಮಾಡ್ತಿದ್ದಾರೆ. ಅವ್ರು ಹೇಳಿದರು ನನ್ನ ಮಾತ್ರ ತೊಗೋಬೇಡಪ್ಪ ದಯವಿಟ್ಟು ಅಂತ. ಅವ್ರಿಗೆ ಬರೀ 26 ವಯಸ್ಸಂತೀರಿ, ತುಂಬ ಚಿಕ್ಕ ಡಾಕ್ಟ್ರು. ಮಾಡ್ತಾನೇ ಇದ್ದಾರೆ, ಎಲ್ಲ ಸೆಟಪ್ ಎಲ್ಲ ರೆಡಿ ಮಾಡ್ತಾನೇ ಇದ್ದಾರೆ. ಈ ಥರ ಸೆಟಪ್ ಇದೆ ಈಗ ಎಲ್ಲ ಇವ್ರದ್ದು. ಹೊಸ ಕತ್ತಿ, ಹೊಸ ಅದು ಫೋರ್ಸೆಪ್ಸು, ನೈಫು, ಕತ್ರಿ ಎಲ್ಲ ಹೊಸ ಪ್ಯಾಕೆಟಿಂದ ತೆಗೆದ್ರು. ಈಗ ರೆಡಿ ಆಗುತ್ತೆ. ಈಗ ಹೆಂಗೋ ಅನಸ್ತೇಷ ಕೊಟ್ಟಿದ್ದಾರೆ, ಏನು ಪೇನ್ ಆಗಲ್ಲ. ನಮ್ಮ ಮತ್ತೆ ಸ್ವಲ್ಪ ಪೇನ್ ಆಯ್ತು ಇದು, ಅದಕ್ಕೆ ಅವರು ಮತ್ತೆ ಇನ್ನೊಂದು ಅನಸ್ತೇಷ ಕೊಡ್ತೀನಿ ಅಂತ ಹೇಳಿದರು. ಇನ್ನೊಂದು ರೌಂಡು. ಪಾಪ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ ಡಾಕ್ಟ್ರು. ಮಾತ್ರ ಹೊಡಿತಾ ಇದ್ದಾರೆ. ಕಾಲು ಬಾದೇವ್ರೇ, ಕಾಲು ಏನು ಪ್ರಾಬ್ಲಮ್ ಇಲ್ಲ ನಂದು. ಉಗುರು ಈ ಕಾಲ್ದು ಏನಾಗಿದೆ ಅಂದರೆ ಇಲ್ಲಿ ಉಗುರು ಇಲ್ಲಿ ಒಳಗಡೆ ಹೋಗ್ಬಿಟ್ಟಿದೆ, ಅದು ಫುಲ್ಲು ಸಿಬ್ರು ಥರ ಒಳಗಡೆ ಹೋಗ್ಬಿಟ್ಟಿದೆ. ಓಕೆ, ಅನಸ್ತೇಷಿಗೆ ಏನು ನನಗೆ ಗೊತ್ತಾಗ್ತಾಯಿಲ್ಲ. ಸೆಕೆಂಡ್ ಅನಸ್ತೇಷ ಕೊಡ್ತಾಯಿದ್ದಾರೆ. ಈಗ ಅಲ್ಲಿ ಲೋಕಲ್ ಅನಸ್ತೇಷ ಕೊಡ್ತಾಯಿದ್ದಾರೆ. ಇವರು ಪೇನೇ ಆಗ್ತಾ ಇಲ್ಲ. ಸ್ವಲ್ಪ ಪೇನ್ ಹೊಡಿತಾ ಇದ್ದಾರೆ. ಅಯ್ಯೋ ದೇವ್ರೇ, ಸ್ವಲ್ಪ ಪೇನ್ ಹೊಡಿತಾ ಇದೆ. ಅನಸ್ತೇಷ ಕೊಟ್ಟರಲ್ಲಿ ಏನು ಪೇನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಏನು ನೋಡಿ, ಜುಮ್ 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 ಅಂತ ಇದೆ. ಒಂದು ಇಂಜೆಕ್ಷನ್ ಕೊಟ್ಟರಲ್ಲಿ ಮೇಲೆ, ಯಾಕಂದರೆ ಆ ಕಾರಲ್ಲಿ ತುಂಬಾ ಗುರು ತುಂಬ ಪೇನ್ ಆಯಿತು. ಮತ್ತೆ ಆ ಮೂಲೆಗೆ ಒಂದು ಇಂಜೆಕ್ಷನ್ ಕೊಟ್ಟರು. ಈಗ ನೋಡಿ ನನ್ನ ಕಾಲು ಹಿಂಗಾಗಿದೆ. ಇಲ್ಲಿ ಮತ್ತೆ ಒಂದು ಇಂಜೆಕ್ಷನ್ ಕೊಟ್ಟರು, ಈ ಮೂಲೆ ಮೇಲ್ಗಡೆ ಕೊಟ್ಟರು. ಈಗ ಅದೇ ಡೌ 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 ಅಂತ ಇದೆ.
ಇವಾಗ ಸ್ಟಾರ್ಟ್ ಮಾಡ್ತಾರೆ. ಕತ್ರಿ ತೊಗೊಂಡು ಕಚ್ಚಾ 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 ಕಟ್ ಮಾಡ್ತಾರೆ ಅಂತ. ಈಗ ಬಂದರೆ ಬೆರಳು ಮೇಲೆಲ್ಲ ಪ್ರೆಸ್ ಮಾಡಿ ಟಚ್ ಮಾಡಿ ನೋಡಿದ್ರು ಏನೂ ಪೇನ್ ಆಗ್ತಾ ಇಲ್ಲ ಅಂತ ನಾನು ಹೇಳಿದೆ. ಸೊ ಇವಾಗ ಸ್ಟಾರ್ಟ್ ಆಗುತ್ತೆ. ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಆಗುತ್ತೆ ನೋಡಿ ಹೆಂಗಿರುತ್ತೆ ಅಂದರೆ. ಆಲ್ಮೋಸ್ಟ್ ಮುಗಿದ್ರಿ, ಆಪ್ರೇಷನ್ ಮುಗೀತು. ಆ ಕತ್ರಿದಂತೆ ಬ್ಯಾಂಡೇಜಲ್ಲಿ ಸಿಗಿಸಿಟ್ಟಿದ್ದಾರೆ. ಕತ್ರಿ ನನ್ನ ಸ್ಕಿನ್ ಒಳಗಡೆ ಹಾಕಿಲ್ಲ. ಈಗೆಲ್ಲ ಡ್ರೆಸ್ಸಿಂಗ್ ಮಾಡ್ತಾಯಿದ್ದಾರೆ. ಕಾಲು ಜುಮ್ 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 ಅಂತ ಇದೆ, ಏನಕ್ಕಂದರೆ ಅದು ಅನೆಸ್ತೇಷ ಕೊಟ್ಟಿದ್ದಾರಲ್ಲ ಅದ್ರದ್ದು ಕಾಲು ಜುಮ್ 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 ಅಂತ ಇದೆ. ಒಳ್ಳೆ ಡಾಕ್ಟರ್ ಚೆನ್ನಾಗಿದ್ದಾರೆ. ಹಿಂಗಾಯ್ತು ಈಗ. ಈ ಥರ ಆಯಿತು, ಆಪ್ರೇಷನ್ ಆಯಿತು ನೋಡಿ. ಆಪ್ರೇಷನ್ ಅಂತಂದ್ರೆ ಅವ್ರು ಏನು ಹೇಳಿದ್ರು, ಉಗುರಿದೆಯಲ್ಲ ಇದನ್ನು ಸ್ಟ್ರೈಟ್ ಕಟ್ ಮಾಡು, ಇದು ಒಳಗಡೆ ತುರುಗ್ಬಿಟ್ಟು ಉಗುರು ಕಟ್ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳಿದರು. ಈಗ ಹಿಂಗಾಗಿದೆ ನೋಡಿ. ಇದು ನಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ ರೀ ಉಗುರು. ಅದನ್ನು ಸ್ಟ್ರೈಟ್ ಕಟ್ ಮಾಡಿದ್ರು ಅದು ಒಳಗಡೆ ಸಿಬ್ಬರು, ಅದು ಒಂಥರ ಸೂಜಿ ಥರ ಚುಸ್ತಾನೇ ಇರುತ್ತೆ. ಹಾಗಾಗ್ಬಿಟ್ಟು ನಾನು ಒಳಗಡೆ ಹಾಕಿ ಕಟ್ ಮಾಡಬೇಕು. ಬಟ್ ಮುಂದೆ ನಾನು ಮಾಡೋದ ಟ್ರೈ ಮಾಡ್ತೇನೆ ನಾನು. ಎಲ್ಲ ನೋಡಿ ಈ ಥರ ಎಲ್ಲ ಆಗಿದೆ. ಈಗ ಮಾಡಿದ್ರೆ ಈ ಬೆಳೆದೆಲ್ಲ ಕಂಪ್ಲೀಟ್ ಈ ಪಾರ್ಟ್ ಉಗುರಿದೆಲ್ಲ ಹಿಂಗೆ ಕಟ್ ಮಾಡಿಬಿಟ್ರು. ಕಟ್ ಮಾಡಿದ್ರು. ಅನೆಸ್ತೇಷ ಕೊಟ್ಟಿದ್ದಾರಲ್ಲ ಅಷ್ಟು. ಬಟ್ ಸ್ಟಾರ್ಟಿಂಗ್ ಪೇನ್ ಆಯಿತು. ಇವಾಗ ಏನೂ ಪೇನ್ ಇಲ್ಲ. ಕೂತ್ಕೊಂಡಿದ್ದೆ ನಾನೀಗ ಹಾಸ್ಪಿಟ್ಲಲ್ಲಿ. ಹಿಂಗೆ ಕೂತ್ಕೊಂಡಿದ್ದೆ ನೋಡಿ. ಹಾಂ ಓಕೆ. ಈಗ ಅವರು ಹೊರಗಡೆ ಹೋಗಿ ವೇಟ್ ಮಾಡಂತ ಹೇಳಿದರು. ಇಲ್ಲಿ ನೋಡಿ ಈ ಥರ ಚಪ್ಪಲ್ ಈ ಥರ ಹಾಕ್ಕೊಂಡು ಅದು ಜುಮ್ ಜುಮ್ ಅಂತ ಇದೆ. ಈ ಥರ ನನ್ನ ಬ್ಯಾಗ್ ಇದೆ. ದಂಗಿಮ್ಮ ಓಕೆ ಆಯ್ತು ಬನ್ನಿ. ಕುಂಟ್ತಾ ಇದ್ದೇನೆ ರೀ. ಈಗ ಅದು ಬ್ಲೀಡಿಂಗ್ ಇಲ್ಲ ಅಂದರೆ ವೇಟ್ ಮಾಡ್ತಾ ಹೇಳಿದ್ದಾರೆ ಡಾಕ್ಟ್ರು. ಬಟ್ ಅದು ಬ್ಲೀಡ್ ಆಗ್ತಾಯಿದೆ. ಈಗ ಅದು ಬ್ಲೀಡ್ ಜಾಸ್ತಿ ಆದರೆ ಅವ್ರನ್ನ ಕರಿಬೇಕು, ಅವ್ರು ಮತ್ತೆ ನೆಕ್ಸ್ಟ್ ಆ್ಯಕ್ಷನ್ ತೊಗೊತಾರೆ ಅಂತ ಹೇಳಿದ್ದಾರೆ. ನೋಡಿ ಮೇಡಮ್ ಪಾಪ. ಹಾಂ ನೋ ಕ್ರೈ. ಸ್ವಲ್ಪ ಬ್ಲೀಡಿಂಗ್ ಆಗ್ತಾಯಿದೆ. ಸ್ವಲ್ಪ ಯಾಕೋ ತಲೆ ಪೇಂಟಿಂಗ್ ಥರ ಆಗ್ತದೆ. ಫೀಲ್ ಲೈಕ್ ಲಿಟಲ್ ಬಿಟ್ ಪೇಂಟಿಂಗ್ ಅವರೇ. ವೆರಿ ಲೈಟ್ಲಿ ಸ್ವಲ್ಪ ತಲೆ ಸುದ್ದಂಗೆ ಆಗ್ತಾಯಿದೆ. ನಾನು ಕೂತ್ಕೊಂಡಿದ್ದೀನಿ. ಸಡನ್ನಾಗಿ ಎದ್ದು ನಿಂತರೆ ಗೊತ್ತಿಲ್ಲ. ನೋಡೋಣ, ಸ್ವಲ್ಪ ವೇಟ್ ಮಾಡಿ ಡಾಕ್ಟ್ರ್ ಕೇಳಿಬಿಟ್ಟು ಹೋಗೋಣ. ಆಮೇಲೆ ಬ್ಲೀಡ್ ಆಗ್ತಾಯಿದೆ. ನೋಡೋಣ ಬನ್ನಿ, ಡಾಕ್ಟ್ರ್ ಹೋಗಿ ಕೇಳೋಣ ಬನ್ನಿ. ಎಲ್ಲಿದ್ದಾರೆ? ಡೋರಂತೂ ಓಪನ್ ಇದೆ. ಒಳಗಡೆ ಇದ್ದಾರಾ? ಇಲ್ಲ, ಇಲ್ಲಿ ಎಲ್ಲೋ ಹೋಗಿದ್ದಾರೆ ಅವರು. ನೋಡೋಣ ಬನ್ನಿ. ಅಪೋಸಿಟ್ ಕಡೆ ಬನ್ನಿ. ಅಪೋಸಿಟಲ್ಲಿ ನೋಡಿ ಮೀಟಿಂಗ್ ರೂಮ್ ಅಂತ ಇದೆ. ಇದು ಮೀಟಿಂಗ್ ರೂಮ್ ಅಂತ ಇದೆ. ಇನ್ನೂ ಯಾರೂ ಇಲ್ಲಪ್ಪ. ಅಲ್ಲಿ ರಿಸೆಪ್ಷನಲ್ಲಿ ನರ್ಸ್ ಕೂತ್ಕೊಂಡಿದ್ದಾರೆ. ಅವ್ರಿಗೂ ಕೇಳ್ತಾಳೆ. ಬನ್ನಿ ನೋಡೋಣ. ಕಮ್ಮಿ. ಓಕೆ ಅಲ್ಲಿ ದೂರ ಬರ್ತಾ ಇದ್ದಾರೆ ನಮ್ಮ ಡಾಕ್ಟ್ರು ಹೇಳಿದರು ಅದು ಬ್ಯಾಂಡೇಜು ರಿಮೂವ್ ಮಾಡಿದ್ರೆ ಮತ್ತೆ ಬ್ಲೀಡ್ ಆಗುತ್ತೆ, ಅದಕ್ಕೆ ಬೇಡ ಅಂತ ಹೇಳಿದರು. ಇಲ್ಲೂ ಕೂಡ ಅದೇ ಸೇಮ್ ಗಿರಾಕಿದೆ ನೋಡಿ. ಇಲ್ಲಿ ಇವರು ಪಾಪ ಅವ್ರು ಅನ್ಕಿಂತ ಜಾಸ್ತಿನೇ ಇದೆ, ಅವ್ರು ಹೋಗ್ತಾ ಇದ್ದಾರೆ. ಬಟ್ ನನಗೆ ಇದು ಹಾಲಲ್ಲಿ ಬಂದಿಲ್ಲ. ನೋಡಿ ಸ್ನೇಹಿತರೆ, ಈ ಥರ ಇದೆ. ನಾನು ಡಾನ್ಸ್ ಮಾಡ್ಬೋದು ಗೊತ್ತಾ ಈಗ. ಈಗ ಏನಂದರೆ ನೆಕ್ಸ್ಟು ಒಂದು 2 days ಆದಮೇಲೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಕಮ್ಯುನಿಟಿ ಹಾಸ್ಪಿಟಲ್ ಅಂತ ಬರುತ್ತೆ. ಈಗ ಆರೋಗ್ಯ ಕೇಂದ್ರ ಅಂತ ಇರುತ್ತಲ್ಲ, ಅದೇ ಥರ ಪಬ್ಲಿಕ್ ಹೆಲ್ತ್ ಸೆಂಟರ್ ಅಂತ ಇರುತ್ತಲ್ಲ, ಆ ಥರ ಅಲ್ಲಿ ಹೋಗ್ಬಿಟ್ಟು ಡ್ರೆಸ್ಸಿಂಗ್ ಮಾಡಿಸ್ಬೇಕತ್ತೆ. ನಾವು ಕಾಲು ನಾವೇ ಮನೇಲಿ ಮಾಡೋಂಗಿಲ್ಲಂತೆ ಡ್ರೆಸ್ಸಿಂಗು. ಸೊ ಬನ್ನಿ ಹೋಗೋಣ ನೆಕ್ಸ್ಟ್. ಓಕೆ ಸ್ನೇಹಿತರೆ, ಸರ್ಕಾರಿ ಆಸ್ಪತ್ರೆ ಅಂತ ಹೊರಗಡೆ ಬಂದ್ವಿ. ಎವ್ರಿ ಆಲ್ಟರ್ನೇಟಿವ್ ಡೇಸಿನ ಅದು ಡ್ರೆಸ್ಸಿಂಗ್ ಚೇಂಜ್ ಮಾಡಬೇಕಂತೆ. ಶಶಿಕರೆ ಅಂತ ಹೇಳ್ತಾರೆ. ಡ್ರೆಸ್ಸಿಂಗ್ ಚೇಂಜ್ ಮಾಡಬೇಕಂದ್ರೆ ಮನೆ ಪಕ್ಕದಲ್ಲಿ ಒಂದು ಕಮ್ಯುನಿಟಿ ಹಾಸ್ಪಿಟಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ಅದು ಬ್ಯಾಂಡೇಜ್ ಚೇಂಜ್ ಮಾಡಿಸ್ಬೇಕಂತೆ ಎವ್ರಿ ಆಲ್ಟರ್ನೇಟಿವ್ ಡೇಸು. ಅದೆಲ್ಲ ಅದೇ ಹೆಂಗೆ ಚೇಂಜ್ ಮಾಡ್ತಾರೋ ಅಂತ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ. ಇಲ್ಲಿ ಈ ಥರ ಎಕ್ಸಿಟ್ ಇದೆ ನೋಡಿ. ಎಕ್ಸಿಟ್ ನೋಡಿ, ಎಲ್ಲ ಆಟೋಮೆಟಿಕ್ ಡೋರ್ ಇದೆ. ಇಲ್ಲಿ ಓಪನ್ ಆಗುತ್ತೆ ನೋಡಿ. ಓಪನ್ ಆಯಿತು.
ಎಂಟ್ರೆನ್ಸ್ ಅಲ್ಲಿದೆ, ಸೆಕ್ಯೂರಿಟಿ ಚೆಕ್ ಮಾಡಿಬಿಡ್ತಾರೆ. ಇಲ್ಲೇ ಪಕ್ಕದಲ್ಲಿ ಮೆಟ್ರೋ ಸ್ಟೇಷನ್ ಇದೆ.